HMT ಭೂಮಿ ವರ್ಸಸ್ ಸರ್ಕಾರದ ನಡುವೆ ಈಗ ಸಂಘರ್ಷ ಶುರುವಾಗಿದೆ. ಇವತ್ತು HMT ಭೂಮಿಯನ್ನ HD ಕುಮಾರಸ್ವಾಮಿ ಪರಿಶೀಲಿಸುತ್ತಾರೆ. ಮಧ್ಯಾಹ್ನ 12 ಗಂಟೆಗೆ HMTಯ ವಿವಿಧ ಸ್ಥಳಕ್ಕೆ ಭೇಟಿಯನ್ನ ನೀಡುತ್ತಾರೆ. ಅಧಿಕಾರಿಗಳ ಜೊತೆ ಪರಿಶೀಲನೆ ನಡೆಸುತ್ತಾರೆ HD ಕುಮಾರಸ್ವಾಮಿ. HMT ವಿಚಾರದಲ್ಲಿ ಸರ್ಕಾರ ಹಾಗೂ ಕುಮಾರಸ್ವಾಮಿ ನಡುವಿನ ಫೈಟ್ ಮುಂದುವರಿತಾ ಇದೆ. ಭೂಮಿ ಸಂಬಂಧ ವಾಗ್ದಾಳಿಯನ್ನ ನಡೆಸಿದ್ರು ಸಚಿವ ಈಶ್ವರ್ ಖಂಡ್ರೆ. ಈ ಹಿಂದೆ ಅವರು ಅರಣ್ಯ ಇಲಾಖೆ ಸಚಿವರಾಗಿದ್ದಾಗ ಕೇಂದ್ರ ಸಚಿವರು ತಪ್ಪು ಮಾಹಿತಿ ಹೊಂದಿದ್ದಾರೆ ಅಂತ ಖಂಡ್ರೆ ಹೇಳಿದ್ರು. ಕೇಂದ್ರ ಸಚಿವರಿಗೆ ಮಾಹಿತಿ ಕೊರತೆ ಇದೆ ಅಂತ ಈಶ್ವರ್ ಖಂಡ್ರೆ ಮಾತಾಡಿದ್ರು. HMT ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಈಶ್ವರ್ ಖಂಡ್ರೆ ಹೇಳಿದ್ರು. ಹೀಗಾಗಿ ಕೇಂದ್ರ ಸಚಿವ HDಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಮತ್ತೊಂದು ಕಡೆ ಮಧ್ಯಾಹ್ನ 12 ಗಂಟೆಗೆ ಸಚಿವ ಈಶ್ವರ್ ಖಂಡ್ರೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾರೆ. ಅರಣ್ಯ ಭೂಮಿಯನ್ನ HMT ಕಾರ್ಖಾನೆ ಅತಿಕ್ರಮಣ ಮಾಡಿಕೊಂಡಿದೆ ಅನ್ನೋದು ರಾಜ್ಯ ಸರ್ಕಾರದ ಆರೋಪ, ಕರ್ನಾಟಕ ರಾಜ್ಯ ಸರ್ಕಾರದ ಆರೋಪ. ಅರಣ್ಯ ಭೂಮಿ ವಶಪಡಿಸಿಕೊಳ್ಳಬೇಕು ಅನ್ನೋ ನಿರ್ಧಾರದಲ್ಲಿ ರಾಜ್ಯ ಸರ್ಕಾರ ಇದೆ. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಾಗಿದ್ದಾಗ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ರು. HMTಗೆ ಪುನಶ್ಚೇತನ ಕೊಡಬೇಕು ಅಂತ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಕುಮಾರಸ್ವಾಮಿಯ ಆಶಯಕ್ಕೆ ಹಿನ್ನಡೆಯಾಗ್ತಾ ಇದೆ. ಮತ್ತೊಮ್ಮೆ ಕುಮಾರಸ್ವಾಮಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ಈಗ ಫೈಟ್ ಶುರುವಾಗಿದೆ. ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಈ ಹಿಂದೆ ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆ ಸಚಿವರಾಗಿದ್ದಾಗ HMT ಭೂಮಿ ಏನಿದೆ ಅದು ಅರಣ್ಯ ಇಲಾಖೆಗೆ ಸೇರಿದ್ದು ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು. ಅದನ್ನ ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ರು. ಈಗ ಕುಮಾರಸ್ವಾಮಿ ಅವರು ಈಗ ಭೇಟಿ ಕೊಟ್ಟು ಪರಿಶೀಲನೆಗೆ ಹೊರಟಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ವಿಚಾರವಾಗಿ ಶಶಿಧರ್? ಸುಂದರ, ಜುಲೈ 6ನೇ ತಾರೀಕು ಹೈಕೋರ್ಟ್ ಒಂದು ಮಹತ್ವದಂತಹ ಆದೇಶವನ್ನು ಕೊಟ್ಟಿತ್ತು. ಏನಂತಂದ್ರೆ HMTಗೆ ಸೇರಿದಂತ 444 ಎಕರೆ ಸುಮಾರು 15,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಅದು ಸಂಪೂರ್ಣವಾಗಿ ಅರಣ್ಯ ಇಲಾಖೆಗೆ ಸೇರಿದ್ದು. ಈ ಕಾರಣದಿಂದಾಗಿ ಅದನ್ನ ಅರಣ್ಯ ಇಲಾಖೆಗೆ ಬಿಟ್ಟುಕೊಡಬೇಕು, ಇಲ್ಲದಿದ್ರೆ 30 ದಿನಗಳ ಒಳಗಾಗಿ ಕಾನೂನು ಪ್ರಕ್ರಿಯೆ ಮೂಲಕ ನೀವೇ ವಶಪಡಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆ ಪರ ಹೈಕೋರ್ಟ್ ನಲ್ಲಿ ಮಹತ್ವದ ಆದೇಶ ಹೊರಡಿಸಿತ್ತು. ಇನ್ನ ಬಾಕಿ ಇರುವುದು ಅರಣ್ಯ ಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಇನ್ನು ಕೇವಲ 20 ದಿನಗಳು ಮಾತ್ರ ಬಾಕಿ ಇದೆ. ಈ ಕಾರಣದಿಂದಾಗಿ HMT ಅವರು ಏನಂತಂದ್ರೆ ಇಲ್ಲ, ಇದು HMTಗೆ ಬಂದಿರುವಂತಹ ಜಾಗ, ಇದು ನಮ್ಮದೇ ಅಂತ ಅವರ ವಾದ. ಆದ್ರೆ 1901ರಲ್ಲಿ ಮೈಸೂರು ಮಹಾರಾಜರು ದಾನವಾಗಿ ಏನ್ HMT ನೌಕರಿಗೆ ಅನುಕೂಲ ಆಗ್ಲಿ, ಅಲ್ಲಿ ಒಂದಷ್ಟು ಜನ ಕೆಲಸವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದಾನವಾಗಿ ಕೊಟ್ಟಿರುವಂತಹ ಜಾಗ. ಆದ್ರೆ HMT ಅವರು ಅವತ್ತಿಂದನೂ ಕೂಡ ಸುಮಾರು 178 ಎಕರೆ ಜಾಗವನ್ನ 44 ಜನರಿಗೆ ಅನಧಿಕೃತವಾಗಿ ಮಾರಾಟವನ್ನ ಮಾಡಿಕೊಂಡು ಅಲ್ಲಿ ಲೇಔಟ್ಗಳಾಗಿದೆ, ಅಪಾರ್ಟ್ಮೆಂಟ್ಗಳಾಗಿದೆ, ಹೋಟೆಲ್, ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದೆ. ಇದೆಲ್ಲವೂ ಕೂಡ ತಪ್ಪು. 1 ಎಕರೆ ಜಾಗವನ್ನು ಕೂಡ ಯಾವುದೇ ಕಾರಣ ಕೂಡ ಅರಣ್ಯ ಪ್ರದೇಶದಲ್ಲಿ ಖಾಸಗಿಯವರ ಪಾಲಾಗೋದು ಬೇಡ. ಅರಣ್ಯ ಪ್ರದೇಶ ಅರಣ್ಯವಾಗಿ ಉಳಿಯಬೇಕು, ಸಂಪತ್ತನ್ನ ಉಳಿಸುವಂತದ್ದು ಜವಾಬ್ದಾರಿ ಎಲ್ಲರೂ ಕೂಡ. ಹಾಗಾಗಿ ಅರಣ್ಯಕ್ಕೆ, ಪರಿಸರಕ್ಕೆ ಅದಕ್ಕೆ ಬೆಲೆ ಕಟ್ಟುವಂತ ಅವಶ್ಯಕತೆ ಇಲ್ಲ. ಅದನ್ನ ತಕ್ಷಣ ಅದನ್ನ ವಾಪಸ್ ಪಡಿಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಮಾಡಿದೆ. ಆದ್ರೆ HMT ಅವರು ಈಗ ಸದ್ಯಕ್ಕೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಅವರ ಅಧೀನದಲ್ಲಿ HMT ಕೂಡ ಇರೋದ್ರಿಂದ ನಾವು ಯಾವುದೇ ಕಾರಣ ಕೂಡ ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ, ಇದು HMTಗೆ ಸೇರಿದ್ದು ಅನ್ನೋದು ಅವರ ವಾದ. ಆದ್ರೆ ದಾಖಲೆಗಳನ್ನ, ಆದೇಶಗಳನ್ನ ಯಾವ ರೀತಿಯಾಗಿ ಆ ಭೂಮಿ HMTಗೆ ಹೋಯ್ತು ಅಂತ ನೋಡೋದಾದಾಗ ಮೈಸೂರು ಮಹಾರಾಜರಿಂದ ಹೋಗಿದೆ. ಅದೇ ರೀತಿಯಲ್ಲಿ ಕೂಡ ಜಾಲಹಳ್ಳಿ ಭಾಗದಲ್ಲಿ ಒಂದಷ್ಟು ಭಾಗ, ಅರಣ್ಯ ಪ್ರದೇಶದಲ್ಲೂ ಕೂಡ ಒಂದಷ್ಟು ಕೈಗಾರಿಕೆ ಕೂಡ ಪ್ರಾರಂಭ ಆಗಿದೆ. ಅಲ್ಲಿ ಕ್ರೀಡಾಂಗಣ ಪ್ರಾರಂಭ ಇದೆ, ಕ್ಲಬ್ಗಳಾಗಿದೆ, ಮಾಲ್ಗಳಾಗಿದೆ, ಎಲ್ಲವನ್ನೂ ಕೂಡ ಮಾಡಿಕೊಂಡು ಇವತ್ತು ಅರಣ್ಯ ಪ್ರದೇಶ ಅಂತ ಸಂಪೂರ್ಣವಾಗಿ ಇಲ್ಲೂ ಕೂಡ HMT ಕಾಣಿಸೋದೇ ಇಲ್ಲ. ಈ ಕಾರಣದಿಂದಾಗಿ HMT ಅವರು ಏನಂತಿದ್ರೆ ನಮ್ದೇ ಜಾಗ, ಇದು ಯಾವುದೇ ಕಾರಣ ಕೂಡ ಅರಣ್ಯ ಪ್ರದೇಶದಲ್ಲ, ಇದು ಗ್ರೀನ್ ಝೋನ್ ಕೂಡ ಅಲ್ಲ, ಇದು ಕೈಗಾರಿಕೆಗೆ ಸೇರಿದ್ದು ಅನ್ನೋದು ಅವರ ವಾದ ಆಗಿದೆ. ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅರಣ್ಯ ಪ್ರದೇಶ, ಅರಣ್ಯ ಇಲಾಖೆ, ಅದೇ ರೀತಿಯಲ್ಲಿ ಕೂಡ HMT ಅವರ ಹೋರಾಟ. ಈ ಕಾರಣದಿಂದ HD ಕುಮಾರಸ್ವಾಮಿ ಅವರು ದಾಖಲೆಗಳನ್ನ ತೋರಿಸೋದಕ್ಕೆ, ಲ್ಯಾಂಡ್ ಅನ್ನು ತೋರಿಸೋದಕ್ಕೆ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.